ಪ್ರೀತಿಯ ವಿದ್ಯಾರ್ಥಿಗಳೇ, ಒಬ್ಬರು ಹೆಸರು ಏನಂತೀರ ತಗೊಳೋದನ್ನು ಮರ್ತುಬಿಟ್ಟಿದೆ. ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಸುಮಾರು 6 ಪ್ರಶ್ನೆ ಪತ್ರಿಕೆಗಳನ್ನು ನಮ್ಗೆ ಕಳಿಸ್ಕೊಟ್ಟಿದ್ದಾರೆ. ಅವ್ರ ಹೆಸರು ಈಶಾನ್ ಅಂತ. ನೋಡು ಪುಟ್ಟ, ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಿನ್ನ ಹೆಸರು ಹಾಗೂ ನಿಮ್ಮ ಹೆಸರು ಹಾಗೂ ನಿಮ್ಮ ಜಿಲ್ಲೆ ಹೆಸರನ್ನು ನಮಗೆ ಕಳಿಸ್ಕೊಟ್ರೆ ಭಾಳ ಅನುಕೂಲ ಆಗುತ್ತೆ. ನಿಮ್ಮ ಮೇಲ್ ಐಡಿಗೆ ನಾನು ಕೂಡ ರಿಪ್ಲೈ ಮಾಡಿದ್ದೇನೆ, ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ನಿಮ್ಮ ಹೆಸರು ಹಾಗೂ ನಿಮ್ಮ ಜಿಲ್ಲೆ ಹೆಸರು ಕಳಿಸಪ್ಪ ಅಂತ. ನೀವು ನಿಮ್ಮ ಮೇಲ್ ಐಡಿ ನೋಡ್ತಾ ಇಲ್ಲ ಅಂತ ಅನ್ಸುತ್ತೆ, ದಯವಿಟ್ಟು ನೋಡಿದ ತಕ್ಷಣ ರಿಪ್ಲೈ ಕೊಟ್ಟರೆ ಬಹಳ ಅನುಕೂಲ ಆಗುತ್ತೆ ನಮಗೂ ಕೂಡ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನೀವು ಕೂಡ ನಿಮ್ಮ ಬಳಿ ಇರುವಂತಹ ಆರ್ಟ್ಸ್ ಡಿಪಾರ್ಟ್ಮೆಂಟ್ ದಯವಿಟ್ಟು ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿ ಅದು ಇದು ಏನೇನಿದೆ ಅಲ್ವಾ ಆರ್ಟ್ಸ್ನವರು ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಡಿ. ಹಿಂದಿ ಕಳಿಸ್ಕೊಡಿ, ಸಂಸ್ಕೃತ ಕಳಿಸ್ಕೊಡಿ. ಈಗ ಉಳಿದ ಎಲ್ಲ ಕಾಮರ್ಸಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡಿಕೊಟ್ಟಿದ್ದೇವೆ. ಹಾಗೂ ಸೈನ್ಸ್ ಸ್ಟ್ರೀಮಿನ ಸೈನ್ಸು ಹಾಗೂ ಕಾಮರ್ಸ್ ಪ್ರತಿ ಯಾವುದೇ ಕ್ವಶನ್ ಪೇಪರ್ ಈಗ ನಮಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ಎಕ್ಸಾಮ್ 3 ಕ್ವಶನ್ ಪೇಪರ್ ಎಲ್ಲದೂ ಕೂಡ ನಾವು ಅಪ್ಲೋಡ್ ಮಾಡಿದ್ದೇವೆ. ಯಾವುದು ಕಾಮರ್ಸು ಹಾಗೂ ಸೈನ್ಸು. ಆರ್ಟ್ಸ್ ಒಂದು ಬ್ಯಾಲೆನ್ಸ್ ಇದೆ, ದಯವಿಟ್ಟು ಕಳಿಸಿ ಕೊಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟು, ಆಯಿತಾ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಏನು ನಿಮಗೆ ಸಿಗಲಿದೆ ಅಂದರೆ ಎಕ್ಸಾಮ್ 3 ಅಂತ ನಡೆದು ಹೋಗ್ತಿ ಅಲ್ವಾ ಎಕ್ಸಾಮ್ 3 ಅಂದರೆ ಆ್ಯನ್ಯುವಲ್ ಎಕ್ಸಾಮ್ 3 ಫೈನಲ್ ಎಕ್ಸಾಮು, ಅದರ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಏನು ಸರ್ ಇದು ಕೂಡ ಕನ್ನಡದಲ್ಲಿದೆಯಾ ಅಂತ? ಹೌದು ಪ್ರೀತಿಯ ವಿದ್ಯಾರ್ಥಿಗಳೇ, ಕೆಲವೊಂದು ಜಿಲ್ಲೆಗಳಲ್ಲಿ ಕನ್ನಡ ಮೀಡಿಯಮ್ ಹಾಗೂ ಇಂಗ್ಲೀಷ್ ಮೀಡಿಯಮ್ ಎರಡೂ ಕೂಡ ನಿಮಗೆ ವರ್ಷನ್ ಸಿಗುವಂಥದ್ದಾಗಿದೆ ಪ್ರಶ್ನೆ ಪತ್ರಿಕೆ. ತಾವುಗಳು ನೋಡ್ಬೋದು ಇಲ್ಲಿ, ಆಯಿತಾ. ಗಣಿತ ಅಂತ ಹಾಕಿಬಿಟ್ಟು ಮ್ಯಾಥಮೆಟಿಕ್ಸ್ ಅಂತ ಹಾಕಿದ್ದಾರೆ. ಕನ್ನಡ ಹಾಗೂ ಇಂಗ್ಲೀಷ್ ವರ್ಷನ್ ಅಂತ ಎರಡೂ ಕೂಡ ಬರೆದಿದ್ದಾರೆ. ಕನ್ನಡದಲ್ಲೂ ಸಮಯ ಇದೆ, ಇಂಗ್ಲೀಷಲ್ಲೂ ಸಮಯ ಇದೆ. ಕನ್ನಡದಲ್ಲೂ ಅಂಕ ಇದೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಂಗ್ಲೀಷಲ್ಲೂ ಕೊಡಲಾಗಿದೆ. ಒಟ್ಟು ಅಂಕಗಳು 50 ಸಂಖ್ಯೆ ಅದರದ್ದು, ಆಯಿತಾ. ಈ ರೀತಿಯಾಗಿ ಈ 80 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಏನು ಸರ್ ಕನ್ನಡ ಮೀಡಿಯಮ್ ಅಪ್ಲೋಡ್ ಮಾಡಿದರೆ ದೇವರಾಣೆ ನಮಗೇನು ಗೊತ್ತಾಗಲ್ಲ ಅಂತ ಟೆನ್ಷನ್ ತಗೋಬೇಡಿ ಸರ್. ಇದೇ ಒಂದು ವಿಡಿಯೋದಲ್ಲಿ ಕನ್ನಡ ಮೀಡಿಯಮ್ಮು ಇದೆ ಹಾಗೂ ಇಂಗ್ಲೀಷ್ ಮೀಡಿಯಮ್ ಇದೆ. ಉದ್ದೇಶ ಇಷ್ಟೇ, ಕೆಲವೊಬ್ಬರು ಕನ್ನಡ ಮೀಡಿಯಮ್ನವ್ರು ಇರ್ತಾರೆ, ಮತ್ತು ಸಪ್ರೇಟಾಗಿ ಅವರು ಈ ವಿಡಿಯೋ ಮಾಡಿ ನನಗೆ ಅಪ್ಲೋಡ್ ಮಾಡುವಂತಹ ಒಂದು ಸಮಯವೇ ಇಲ್ಲ, ಆಯಿತಾ. ಹಾಗಾಗಿ ಆದಷ್ಟು ನನ್ನ ಕೈಯಿಂದ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಹೆಲ್ಪನ್ನು ನಿಮಗೆ ಮಾಡಿ ಕೊಡ್ತಾ ಇದ್ದೇನೆ. ಸುಮಾರು 16 ಅಥವಾ 13 ಪೇಜ್ ಇದೆ ಇದು. ಯಾಕಂದರೆ ಕನ್ನಡ ಹಾಗೂ ಇಂಗ್ಲೀಷ್ ವರ್ಷನ್ ಎರಡೂ ಕೂಡ ಇರುವಂಥದ್ದು. ಏನು ಚಿಂತೆ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ. ದಯವಿಟ್ಟು ನಿಮ್ಮ ಬಳಿ ಇರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳಿಸ್ಕೊಡಿ. ವಿಡಿಯೋನ ನೋಡುವಾಗ ದಯವಿಟ್ಟು ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿದರೆ ಬಹಳ ಸಂತೋಷ ಆಗುತ್ತೆ. ಜೊತೆಗೆ ಥ್ಯಾಂಕ್ ಯು ಅಂತ ಕಳಿಸಿರಂತೂ ಇನ್ನೂ ಬಹಳ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ಬದಲಿಗೆ ಇಲ್ಲ ಸರ್ ನಮಗೆ ಭಾಳ ಅದಿದೆ ಇದಿದೆ ನಮ್ಮ ಕೈಲಾಗಲ್ಲ ಥ್ಯಾಂಕ್ ಯು ಅಂತ ಬರೆಯೋರು, ದಯವಿಟ್ಟು ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತ ಅಟ್ಲೀಸ್ಟ್ ಅಷ್ಟಾದರೂ ಹಾಕಿ. ಅಥವಾ ಮುಂದಿನ ದಿನಗಳಲ್ಲಿ ಎಂತಹ ವಿಡಿಯೋ ನಿಮಗೆ ಬೇಕು, ನಿಮ್ಮ ಡಿಮ್ಯಾಂಡ್ ಏನು ಅನ್ನೋದರ ಬಗ್ಗೆ ಹಾಕಿದರೆ ನಾವು ನಿಮ್ಮ ಡಿಮ್ಯಾಂಡನ್ನು ಪೂರೈಸಲಿಕ್ಕೆ ಅಂಥ ವಿಡಿಯೋಸ್ಗಳನ್ನು ಮಾಡಿ ನಾವು ಅಪ್ಲೋಡನ್ನು ಮಾಡಿ ಕೊಡ್ತೇವೆ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಪ್ರೀತಿಯ ವಿದ್ಯಾರ್ಥಿಗಳೇ, ಕನ್ನಡ ವರ್ಷನ್ ಪ್ರಶ್ನೆ ಪತ್ರಿಕೆಯನ್ನು ನಾವು ತಾವುಗಳು ನೋಡ್ಬೋದು. ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಎಲ್ಲ ಕ್ವಶನ್ ಪೇಪರ್ ಪ್ಯಾಟರ್ನ್ ಸೇಮ್ ಇರುತ್ತೆ. ನಿಮ್ಮ ಯೂನಿಟ್ ಟೆಸ್ಟಿಗೆ ನಿಮ್ಮ ಸಿಲೆಬಸ್ ಏನು ಅದೇನು ಅಂತ ಈ ಒಂದು ವಾರದಲ್ಲಿಯೇ ನಾನು ಅಪ್ಲೋಡನ್ನು ಮಾಡಿ ಕೊಡ್ತೇನೆ. ಯಾಕಂದರೆ ಈಗ ನಿಮಗೆ ಯೂನಿಟ್ ಟೆಸ್ಟ್ 1 ಪ್ರಾರಂಭ ಆಗುತ್ತೆ ಇದೇ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಆಗಸ್ಟ್ ತಿಂಗಳ ಮೊದಲನೆಯ ವಾರದಲ್ಲಿ ನಿಮಗೆಲ್ಲರಿಗೂ ಕೂಡ ಯೂನಿಟ್ ಟೆಸ್ಟ್ 1 ಪ್ರಾರಂಭ ಆಗುತ್ತೆ. ಅಂದರೆ ಘಟಕ ಪರೀಕ್ಷೆ 1 ಸ್ಟಾರ್ಟ್ ಆಗುತ್ತೆ. ಅದು ಎಷ್ಟು ಅಂಕಕ್ಕಿರುತ್ತೆ ಅಂತ ಹೇಳಿದರೆ ಎಲ್ಲ ಸಬ್ಜೆಕ್ಟು 40 ಅಂಕಕ್ಕಿರುತ್ತೆ. ನಿಮಗೆ ಮಾಹಿತಿ ಸರಿಯಾಗಿ ಕೊಡ್ತಾ ಇದ್ದೇನೆ, ಸರಿಯಾಗಿ ಕೇಳಿಸಿಕೊಳ್ಳಿ. ಯೂನಿಟ್ ಟೆಸ್ಟ್ 1 ಎಲ್ಲರಿಗೂ ಕೂಡ 40 ಅಂಕಕ್ಕೆ ಇರುತ್ತೆ. ಆದರೆ ವಿತ್ ಪ್ರಾಕ್ಟಿಕಲ್ ಇರುವಂತಹ ಸಬ್ಜೆಕ್ಟ್ಗಳು ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ಈಗ ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋ, CS ಈ 4 ಸಬ್ಜೆಕ್ಟ್ಗಳು. ಐ ರಿಪೀಟ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ, ಕಂಪ್ಯೂಟರ್ ಸೈನ್ಸ್ ಈ ಸಬ್ಜೆಕ್ಟ್ಗಳು 35 ಅಂಕದ ಘಟಕ ಪರೀಕ್ಷೆ ಆಗಿರುತ್ತೆ. ಯೂನಿಟ್ ಟೆಸ್ಟು 35 ಮಾರ್ಕ್ಸಿಗೆ ಇರುತ್ತೆ ನಿಮಗೆ. ಹಾಗಾಗಿಯೇ ಪ್ರೀತಿ ವಿದ್ಯಾರ್ಥಿಗಳೇ, ತಾವುಗಳು ಈಗ ನೋಡ್ಬೋದು ಇಂಗ್ಲೀಷ್ ವರ್ಷನ್ ಪೇಪರ್ ಸ್ಟಾರ್ಟ್ ಆಗುತ್ತೆ. ಈಗ ಮ್ಯಾಥಮೆಟಿಕ್ಸು ಈಗ ನಿಮಗೆ ಜೀವ ಬಂದಂಗೆ ಆಗುತ್ತೆ. ತಾವುಗಳು ಏನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಇದರ ಒಂದು PDF ಕಾಪಿಯನ್ನು ನಾನು ನನ್ನ ಒಂದು ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಪ್ರಶ್ನೆ ಪತ್ರಿಕೆಗಳ PDF ಕಾಪಿಯನ್ನು ಕೊಟ್ಟಿರ್ತೇವೆ. ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ, ಸಿಗೋವರೆಗೆ ಅವಕಾಶವನ್ನು ಬಿಡಬಾರ್ದಂತೆ. ಹಾಗಾಗಿ ಹೌದಲ್ವಾ, ತಮಗೆ ಗೊತ್ತಿರುವ ಹಾಗೆ ನಾಳೆಯಿಂದ ಜಿಯೋ ರೇಟು, ಏರ್ಟೆಲ್ ರೇಟು, ಇಂಟರ್ನೆಟ್ ಎಲ್ಲ 100 ರೂಪಾಯಿಗಳು ಜಾಸ್ತಿ ಆಗುತ್ತೆ. ಎಷ್ಟು ದಿನ ತಾವುಗಳು ಉಪಯೋಗಿಸಿಕೊಂಡ್ರೆ ಭಾಳ ಒಳ್ಳೆಯದು. ಪ್ರೀತಿಯ ವಿದ್ಯಾರ್ಥಿಗಳೇ, ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಹಾಗೂ ನೋಟಿಫಿಕೇಷನ್ ಬೆಲ್ಲನ್ನು ಪ್ರೆಸ್ ಮಾಡ್ಕೊಂಡ್ರೆ ನಾವು ಏನಂತೀರ
ವೇಸ್ಟ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲ್ಲ. ಹಾಗೂ ಸುಮ್ಮನೆ ಡೈಲಿ ಅಪ್ಲೋಡ್ ಮಾಡಬೇಕು ಅಂತ ಯಾವುದೇ ವೀಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡಲ್ಲ. ಸರಿಯಾದ ಸಮಯಕ್ಕೆ ಗೌರ್ಮೆಂಟ್ ವತಿಯಿಂದ, ಅಂದರೆ ಸರ್ಕಾರದ ವತಿಯಿಂದ, ಅಂದರೆ PU ಬೋರ್ಡ್ ವತಿಯಿಂದ, ಅಂದರೆ KSEB ವತಿಯಿಂದ ಯಾವುದು ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡಬೇಕು ವಿದ್ಯಾರ್ಥಿಗಳಿಗೆ, ಹಾಗೂ ಪ್ರಿನ್ಸಿಪಲ್ ವತಿಯಿಂದ ಏನು ನಿಮಗೆ ಅಪ್ಡೇಟ್ ಸಿಗಬೇಕು, ಹಾಗೂ ಮಕ್ಕಳಿಗೆ ಏನು ಇನ್ಫಾರ್ಮೇಷನ್ನು PU ಬೋರ್ಡ್ನವರು ಕೊಡ್ತಾಯಿದ್ರು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅದೇ ದಿನ ಅದೇ ತಾರೀಕಿಗೆ ನಾವು ಅಪ್ಲೋಡನ್ನು ನಿಮಗೆ ಮಾಡಿಕೊಡ್ತೇವೆ, ಆಯಿತಾ. ಅದರ ಜೊತೆಗೆ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ಪ್ರತಿಯೊಂದು ಸಬ್ಜೆಕ್ಟಿನ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ಗಳನ್ನು ಹಾಗೂ ಪ್ರತಿಯೊಂದು ಸಬ್ಜೆಕ್ಟಿನ ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಪ್ರತಿಯೊಂದು ಸಬ್ಜೆಕ್ಟಿನ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಹಾಗೂ ಅದರ ಬೋರ್ಡ್ ವತಿಯಿಂದ ಕೊಟ್ಟಿರುವಂಥ ಕೀ ಆನ್ಸರ್ಸ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಅದನ್ನು ಉಪಯೋಗಿಸಿಕೊಳ್ಳಿ. ಇವತ್ತಿನಿಂದಲೇ ಎಲ್ಲ ಪ್ರಶ್ನೆ ಪತ್ರಿಕೆ ಇಟ್ಕೊಂಡು ಒಂದು ಫೈಲ್ ಮಾಡಿ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಅಂತ ತಾವುಗಳು ಬರ್ಕೊಂಡು ಇವತ್ತಿನಿಂದ ಪ್ರಾಕ್ಟೀಸ್ ಮಾಡಿದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ. ನೋಡಿ, ನಿಜವಾಗಿಯೂ ಮ್ಯಾಥಮೆಟಿಕ್ಸ್ ಎಂಥ ಸಬ್ಜೆಕ್ಟ್ ಅಂತ ಹೇಳಿದರೆ 1 ಅಂಕ ನಿಮಗೆ ಅವರು ಡಿಲೀಟ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ, ಕಡಿಮೆ ಕೊಡಲಿಕ್ಕೆ. ಯಾಕಂದರೆ ಆನ್ಸರ್ ಮೇಲೆ ಡಿಪೆಂಡ್ ಆಗಿರುವಂತಹ ಒಂದು ಸಬ್ಜೆಕ್ಟ್ ಆಗಿದೆ, ಹೌದಲ್ವಾ. ಫೈನಲ್ ಆನ್ಸರ್ ಸರಿ ಇದ್ದರೆ ಖಲಾಸ್, ಹೌದಲ್ವಾ. ಫಾರ್ಮುಲಾ ಸರಿ ಇದ್ದರೆ ಮುಗದೇ ಹೋಯಿತು, ನಿಮಗೆ ಅಂಕಗಳನ್ನು ಕ್ರೆಡಿಟ್ ಮಾಡಲೇಬೇಕು. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಮಕ್ಕಳು ಜಾಸ್ತಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಲ್ಲಿ ಔಟ್ ಆಫ್ ಔಟ್ ಅಂಕಗಳನ್ನು ತೆಗೆದುಕೊಳ್ಳುತ್ತಾರೆ, ಹಾಗೂ CS ಸಬ್ಜೆಕ್ಟಲ್ಲಿ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂತಹ ಸುವರ್ಣವಾದ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ದಯವಿಟ್ಟು ನಾನು ಹೇಳಿದ 3 ಕೆಲಸಗಳನ್ನು ಮಾಡಿ ಬೇಜಾರಾಗಬೇಡಿ. ಒಂದು ಲೈಕ್ ಬಟನ್ನು, ಒಂದು ಶೇರು ಹಾಗೂ ಒಂದು ಕಮೆಂಟ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.